ಇಂಗ್ಲಿಷಲ್ಲಿ ಮ್ಯೂಸಿಕ್ ಅಂತಾರೆ, ಕನ್ನಡದಲ್ಲಿ ಸಂಗೀತ ಅಂತಾರೆ. ಈ ಸಂಗೀತವನ್ನು ಅಭ್ಯಾಸ ಮಾಡೋದ್ರಿಂದ ನಮ್ಗೆ ಏನು ಪ್ರಯೋಜನ ಆಯ್ತು? ಯಾರಿಗೆ ಗೊತ್ತಿದೆ ಹೇಳ್ರಿ? ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಂದ್ರೆ ಇದನ್ನ ಕಲಿಯೋದ್ರಿಂದ ನಮಗೆ ಏನು ಪ್ರಯೋಜನ ಗೊತ್ತಿದೆ ಯಾರಿಗಲ್ವಾ? ಇಲ್ಲ. ಇದನ್ನ ಕಲಿಯೋದ್ರಿಂದ ನಾವು ಮೆಮೊರಿ ಪವರ್, ಬುದ್ಧಿಶಕ್ತಿಗಳು ಜಾಸ್ತಿ ಆಗುತ್ತೆ. ಏನಾಗುತ್ತೆ ಹೇಳಿ? ಬುದ್ಧಿಶಕ್ತಿಗಳು ಜಾಸ್ತಿ ಆಗುತ್ತೆ. ಆಮೇಲೆ ನಮ್ಮ ಜೀವನದಲ್ಲಿ ಮೇನ್ ಏನ್ ಬೇಕು? ನಮಗೆ ಸಂಸ್ಕೃತಿ ಬೇಕಲ್ವಾ? ಆ ಸಂಸ್ಕೃತಿಗಳು ಎಲ್ಲಿಂದ ಬರುತ್ತೆ? ಸಂಗೀತದಿಂದ, ಶಾಸ್ತ್ರೀಯ ಸಂಗೀತದಿಂದ ಇದು ಸಿಗತ್ತೆ. ಮೆಮೊರಿ ಪವರ್ ಆಗತ್ತೆ. ಏಕಾಗ್ರತೆ, ಮೆಡಿಟೇಷನ್, ಯೋಗ, ಧ್ಯಾನ ಇದೆಲ್ಲ ಟೋಟಲಿ ಸಂಗೀತದಿಂದ ಸಿಗತ್ತೆ. ಏನೇನು ಸಿಗತ್ತೆ ಹೇಳಿ ಮಕ್ಕಳೇ? ಏಕಾಗ್ರತೆ, ಯೋಗ, ಮೆಡಿಟೇಷನ್, ಧ್ಯಾನ ಟೋಟಲಿ ಯಾವ್ಯಾವ ಸೈಲೆಂಟ್ ಇರುತ್ತೆ ಅಲ್ವಾ, ಇದೆಲ್ಲ ಸಿಗತ್ತೆ ಸಂಗೀತದಿಂದ. ನಿಮ್ಗೆ ಯಾರ್ಯಾರಿಗೆ ಇಷ್ಟ ಇದೆ ಈಗ ಸಂಗೀತ ಕಲಿಯೋದಕ್ಕೆ? ಕ್ರಿಶ್ಚಿಯನ್ರಿಗೆ ಇಷ್ಟ ಇದೆಯಾ? ನೋಡ್ರಿ, ತುಂಬಾ ಚೆನ್ನಾಗಿದೆ ಇದು ಕ್ಲಾಸು. ನಾನು ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟು ಹೋಗ್ತೀನಿ. ನೀವು ಹೌದಾ? ಯಾರ್ಯಾರಿಗೆ ಇಷ್ಟ ಇದೆ ಅಂತ ಸೇರ್ಕೋಬಹುದು ಕ್ಲಾಸಿಗೆ. ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ಯಾಕೆ ಗೊತ್ತಾ? ನಾವು ಫಸ್ಟ್ ಮೊದಲನೇ ಜೀವಗೆಲ್ಲ ನೀವೆಲ್ಲ ಚಿಕ್ಕವರಿದ್ದೀರಲ್ವಾ, ಈಗ ನಾವು ಹೆಂಗ್ ಕಲಿತೀವಿ ಹಾಗೆ ಮುಂದೆ ತಿರ್ತಾ ಹೋಗುತ್ತೆ. ಈಗ ಬುದ್ಧಿ ಅಂದ್ರೆ ಚಿಕ್ಕದಾಗಿರ್ತೀವಲ್ವಾ, ಚಿಕ್ಕದಾಗಿರತ್ತೆ ಬುದ್ಧಿ. ಆಮೇಲೆ ನಾವು ಇವಾಗ ಹೆಂಗ್ ಹೆಜ್ಜೆ ಇರ್ತೀವೋ ಅದೇ ತರ ಮುಂದೆ ಬೆಳೀತಾ ಹೋಗ್ತೀವಿ. ಅದಕ್ಕೋಸ್ಕರ ಏನು ನೋಡ್ರಿ, ಈ ಶಾಸ್ತ್ರೀಯ ಸಂಗೀತ, ಯೋಗ ಈ ಥರದ್ದೆಲ್ಲ ಮಾಡಿದಾಗ ಏನಾಗುತ್ತೆ? ನಾವು ಒಳ್ಳೆ ಹಾದಿಗೆ ಹೋಗ್ತಾ ಇರ್ತೀವಿ. ಒಳ್ಳೆಯ ಸಂಘ, ಒಳ್ಳೆಯದಂತ ಅಭ್ಯಾಸ ಇಂಥದನ್ನೇ ರೂಢಿ ಮಾಡ್ಕೊಳ್ಬೇಕಲ್ವಾ? ಯಾಕಂದ್ರೆ ಹಣ ಯಾರಕ್ಕಾದ್ರೂ ಇದ್ರೆ ಕದ್ರು ಹೋಯ್ತು, ಬಂಗಾರ ಇದ್ರು ಹೋಯ್ತು, ಆಸ್ತಿ ಇದ್ರು ಹೋಯ್ತು. ಯಾರಕ್ಕಾದ್ರೂ ವಿದ್ಯಾ ಬುದ್ಧಿ ಕಲಿತಿಕ್ ಬರತ್ತ? ಯಾರು ಕತ್ಕೊಂಡು ಹೋಗಲ್ಲ. ಹೌದಾ? ಅದಕ್ಕೆ ಇಂಥದನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಮ್ಮ ಹೆಲ್ತಿಗೆ ಒಳ್ಳೆಯದು. ನಮ್ಮ ಆರೋಗ್ಯವನ್ನು ಕೂಡ ಕಾಪಾಡ್ಕೋಬೇಕಲ್ವಾ? ಮೆಮೊರಿ ಪವರ್ ಎಲ್ಲದಕ್ಕೂ ಒಳ್ಳೇದು. ಖಂಡಿತ ಸೇರಿ ಕ್ಲಾಸಿಗೆ. ಇಂಟ್ರೆಸ್ಟ್ ಇದೆ ಹೇಳಂತಾದ್ರು ಸೇರ್ಬೋದು. ಕೇಳಿ, ನಾನು ನಂಬರ್ ಕೊಡ್ತೇನೆ. ಥ್ಯಾಂಕ್ ಯು.